ಕೊಡಗಿನ ಮಳೆಗಾಲ ವಿಭಿನ್ನ ಅನುಭವಗಳನ್ನು ಕೊಡುತ್ತೆ. ಮೋಡ ಮಂಜು ಮುಸುಕಿದ ವಾತಾವರಣದೊಂದಿಗೆ ಧೋ ಎಂದು ಸುರಿಯುವ ಮಳೆ ಒಂದೆಡೆಯಾದ್ರೆ ಮೈಕೊರೆವ ಚಳಿಯ ವಾತಾವರಣ ಇನ್ನಿಲ್ಲದಂತೆ ಕಾಡುತ್ತದೆ. ಸೂರ್ಯನ ದರ್ಶನವಾಗೋದೇ ಅಪರೂಪವಾಗ್ಬಿಡುತ್ತೆ. ಜಿಲ್ಲೆಯ ಜನ ಮಳೆಗೆ ಒಗ್ಗಿ ಹೋಗಿದ್ದರೂ ಬಟ್ಟೆ ಒಣಗಿಸಲು ಹರಸಾಹಸ ಪಡ್ತಿದ್ರು. ಆಗ ನಮ್ಮ ಹಿರಿಯರು ಬಳಂಜಿ ಅಗ್ಗಿಷ್ಟಿಕೆಯ ಮೊರೆ ಹೋಗ್ತಿದ್ರು. ಆದ್ರೆ ವರ್ಷ ಕಳೆದಂತೆ ಬಳಂಜಿಗಳು ಮೂಲೆ ಗುಂಪಾಗತೊಡಗಿತ್ತು. ವಾಷಿಂಗ್ ಮಿಷಿನ್ ಬಳಂಜಿಯ ಜಾಗವನ್ನು ಆಕ್ರಮಿಸಿಕೊಂಡಿತ್ತು. ಆದರೆ ಬಹುತೇಕರ ಮನೆಗಳಲ್ಲಿ ಇನ್ನೂ ಬಳಂಜಿ ಬಳಕೆಯಾಗ್ತಿದೆ. ಕುಶಾಲನಗರದ ಕೊಪ್ಪ ನಿವಾಸಿ ಗೋಪಾಲ್ ಹಾಗೂ ಸಂಗಡಿಗರು ಬಳಂಜಿ ತಂದು ಮಡಿಕೇರಿಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಹಲವು ವರ್ಷಗಳಿಂದ ವ್ಯಾಪಾರದಲ್ಲಿ ತೊಡಗಿರುವ ಅವರು ಇದನ್ನೇ ಜೀವನಕ್ಕೆ ಆಧಾರವಾಗಿಸಿಕೊಂಡಿದ್ದಾರೆ. ಕೊಡಗಿಗೆ ಕೊರೋನಾ ಮಹಾಮಾರಿ ಅಪ್ಪಳಿಸೋದಕ್ಕೂ ಮುನ್ನ ಭರ್ಜರಿ ವ್ಯಾಪಾರ ನಡೀತಿತ್ತು. 800 ರೂಪಾಯಿಯಿಂದ 1,000ವರೆಗೂ ಮಾರಾಟವಾಗ್ತಿತ್ತು. ಕೊರೋನಾ ಬಳಿಕ ಬಳಂಜಿ ವ್ಯಾಪಾರಕ್ಕೆ ದೊಡ್ಡ ಹೊಡೆತ ಬಿತ್ತು. ಚಿಕ್ಕ ಬಳಂಜಿಗೆ 350, ಮಧ್ಯಮ ಗಾತ್ರಕ್ಕೆ 500ರಿಂದ 600, ದೊಡ್ಡ ಗಾತ್ರದ ಬಳಂಜಿಗೆ 700ರಿಂದ 800 ರೂಪಾಯಿ ಇತ್ತು. ಈ ಬಾರಿ ಮಧ್ಯಮ ಗಾತ್ರದ ಬಳಂಜಿಗೆ 600, ದೊಡ್ಡ ಬಳಂಜಿಗೆ 700 ರೂಪಾಯಿ ಇದೆ. ಇದರ ಜೊತೆಗೆ ಬಿದಿರಿನಿಂದ ತಯಾರಿಸಿದ ಒನಲಿ, ಮೊರ ಇನ್ನಿತರೆ ವಸ್ತುಗಳನ್ನು ಕೂಡ ಮಾರಾಟಕ್ಕಿಟ್ಟಿದ್ದಾರೆ. 200ರಿಂದ 350 ರೂಪಾಯಿಗೆ ಮೊರ, 400 ರೂಪಾಯಿಗೆ ಒನಲಿ ಸಿಗಲಿದೆ. ಸಂತೆ ದಿನವಾದ ಶುಕ್ರವಾರದಂದು ನಗರದ ಮಹದೇವಪೇಟೆಯಲ್ಲಿ ಹಾಗೂ ವಾರದ ಉಳಿದ ದಿನಗಳಲ್ಲಿ ನಗರಸಭೆ ಬಳಿಯ ಮಂಗೇರಿರ ಮುತ್ತಣ್ಣ ವೃತ್ತ ಭಾಗದಲ್ಲಿ ಬಳಂಜಿ ವ್ಯಾಪಾರ ನಡೆಯುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಬಿದಿರುಗಳು ಅಳಿವಿನಂಚಿನತ್ತ ಸಾಗಿದ್ದು, ಕಾಡು ಮೇಡು ಅಲೆದು ಉಳ್ಳವರ ಬಳಿಯಿಂದ ಹಣ ಕೊಟ್ಟು ಬಿದಿರು ಖರೀದಿಸಿ ಬಳಂಜಿ ತಯಾರಿಸಲಾಗ್ತಿದೆ. ಕುಶಲನಗರ ಸಮೀಪದ ಕೊಪ್ಪದಲ್ಲಿ ಗುಡಿ ಕೈಗಾರಿಕೆ ನಡೆಸುತ್ತಿರುವವರಿಗೆ ತಾಂತ್ರಿಕ ಯುಗದ ಎಫೆಕ್ಟ್ ತಟ್ಟಿದ್ದು, ವೃತ್ತಿ ಬದುಕು ಅತಂತ್ರ ಸ್ಥಿತಿಗೆ ತಲುಪಿದೆ. ಮಕ್ಕಳು ಈ ವೃತ್ತಿಯಲ್ಲಿ ನಿರಾಸಕ್ತಿ ತೋರಿದ್ದು, ಕುಲಕಸುಬನ್ನೇ ನಂಬಿಕೊಂಡವರ ಬದುಕು ಸಂಕಷ್ಟದಲ್ಲಿದೆ. ವರ್ಷ ಬರೋದು ವ್ಯಾಪಾರಕ್ಕೆ. ಇದು ಮಳೆಗಾಲದಲ್ಲಿ ಮಾತ್ರ ಇದು ಬಟ್ಟೆ ಒಣಗಿಸೋದು ಬಳಂಜಿ ಅಂತ ಹೇಳೋದು. ಅದು ಮಳೆಗಾಲದಲ್ಲಿ ಮಾತ್ರ ಅದು ಹೋಗೋದು, ಬಾಕಿ ಟೈಮಲ್ಲಿ ಹೋಗೋದಿಲ್ಲ. ಅದು ಬಟ್ಟೆ ಹೇಗೆ ಒಣಗಿಸೋದು ಅಂತ ಹೇಳಿದ್ರೆ ಎಗೆಸ್ಟಿಕ್ ಅಂತ ಬರ್ತದೆ. ಅದು ಟಿನ್ನಲ್ಲಿ ಮಾಡಿರ್ತಾರೆ. ಫುಲ್ಲು ಬರ್ತದೆ, ಹಾಫ್ ಬರ್ತದೆ. ಅದರಲ್ಲಿ ಮಸಿ ಹಾಕಿ ಅದನ್ನು ಈಟ್ ಬರೆಸಿ ಅದನ್ನು ಸೆಂಟ್ರಲ್ಲಿ ಒಂದು ಇಟ್ಬಿಟ್ಟು ಅದರ ಮೇಲೆ ಇದನ್ನು ದಬ್ಬಾಕಿ ಇದ್ರ ಮೇಲೆ ಬಟ್ಟೆ ಒಣಗಿಸೋದು. ಒಂದು ಚಂಡಿ ಬಟ್ಟೆ ಹಿಂಡಿ ಬಿಟ್ಟು ಹಾಕಿದ್ರೆ ಒಂದು ಅರ್ಧ ಗಂಟೆ ಒಳಗೆ ಡ್ರೈ ಆಗ್ತದೆ ಅದು ಬಟ್ಟೆ. ಅದಕ್ಕೆ ಬಲ್ಜಿ ಅಂತ ಅದು ಹೆಸರು. ಅದು ಬಟ್ಟೆ ಒಣಗಿಸ್ಲಿಕ್ಕೆ ಮಾತ್ರ ಅದು ಬಲ್ಜಿ ಇರೋದು. ಬಿದಿರು ಬೇರೆ ಕಡೆಯಿಂದ ತರ್ತೀವಿ. ತೋಟದಲ್ಲಿ ಸಾಕಿರ್ತಾರೆ, ಕಾಫಿ ತೋಟದಲ್ಲಿ. ಅವ್ರನ್ನ ಕೇಳ್ಕೊಂಡು ಒಂದು ಬುಡಕ್ಕೆ ಇಷ್ಟು ಅಂತ ಹೇಳಿ ಮಾತಾಡ್ಕೊಂಡು ಅದನ್ನು ಕಡ್ದು ನಾವು ಒಂದು ಗಾಡಿ ಮಾಡ್ಕೊಂಡು ನಮ್ಮ ಕೊಪ್ಪಕ್ಕೆ ತೊಗೊಂಡೋಗ್ತೀವಿ. ಎಷ್ಟು ಫ್ಯಾಮಿಲಿ ಅಂದರೆ 17 ಫ್ಯಾಮಿಲಿ ಇದೆ. ಅಂದರೆ ಎಲ್ಲರೂ ಕೆಲಸ ಮಾಡೋದಿಲ್ಲ, ಈಗ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಒಂದು 4 ಮನೆಯವರು ಮಾತ್ರ ಕೆಲಸ ಮಾಡ್ತಾಯಿದ್ದಾರೆ. ವ್ಯಾಪಾರ ಈಗ ಸ್ಟಾರ್ಟ್ ಆಗ್ತಾ ಇರೋದಲ್ಲ, ಇನ್ನೂ ಮಳೆ ಇಳಿದಿಲ್ಲ. ಮಳೆ ಹಿಡಿದ ಮೇಲೆ ವ್ಯಾಪಾರ ಆಗ್ತದೆ, ಹೇಳೋಕ್ಕಾಗೋದಿಲ್ಲ. ಅದು ಮಳೆ ಯಾವ ಥರ ಬರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಹೌದು, ಈಗ ಮುಂಚಿನಗಿಂತಲೂ ಈಗ ವ್ಯಾಪಾರ ಕಡಿಮೆನೇ. ಅಷ್ಟು ವ್ಯಾಪಾರ ಇರೋದಿಲ್ಲ ಈಗ. ಆದರೆ ಹೇಳುವಾಗ ಏನಪ್ಪ ಇಷ್ಟು ಹೇಳ್ತೀಯ ಅಷ್ಟು ಹೇಳ್ತೀಯ ಅಂತ ಹೇಳ್ತಾರೆ. ಒಬ್ಬೊಬ್ರು ಏನೂ ಮಾತಾಡೋದಿಲ್ಲ, ಕಷ್ಟ ಎಲ್ಲ ಗೊತ್ತಿರ್ತದೆ ಅವ್ರಿಗೆ, ಅರ್ಥ ಆಗ್ತದೆ. ಏನೂ ಮಾತಾಡೋಕೆ ಹೋಗೋದಿಲ್ಲ. 50 ರೂಪಾಯಿ ಬೇಕಾದ್ರೆ ಜಾಸ್ತಿನೇ ಕೊಟ್ಟು ಹೋಗ್ತಾರೆ. ಒಬ್ಬೊಬ್ಬರು ಒಂದೊಂದು ಜನ ಕೊಡೋದಿಲ್ಲ. ಮಕ್ಕಳಲ್ಲಿ ಆಸಕ್ತಿ ಇಲ್ಲ, ಯಾರೂ ಕೆಲಸ ಮಾಡೋದಿಲ್ಲ. SLC ಓದೋವರೆಗೂ ಅಷ್ಟೇ, ಅದು ಇದು ಹೆಲ್ಪ್ ಮಾಡಿಕೊಡ್ತಾರೆ ಮನೇಲಿ. ಆದರೆ SLC ಬಂದ ಮೇಲೆ ಅದು ಹೆಲ್ಪ್ ಮಾಡೋದಿಲ್ಲ. ಅವರು ಏನು ಕೆಲಸನೇ ಮಾಡೋದಿಲ್ಲ. ಏನಂದ್ರೆ ಒಂದು ಇದ್ದವರು ಮಾಡ್ಕೊಂಡು ಹೋಗ್ಬೇಕಷ್ಟೇ. ಇರೋದ್ರಲ್ಲಿ ಏನೋ ಜೀವನ ನಡೀತಾ ಇದೆ. ನಮಗೇನು ಹೊಲ ಇಲ್ಲ, ಗದ್ದೆ ಇಲ್ಲ, ಏನಿಲ್ಲ. ಸ್ವಂತ ಮನೆ ಇದೆ, ಕೈಯಲ್ಲಿ ಕಸಬಿದೆ. ಬೇರೆ ಇದು ಬಿಟ್ಟರೆ ನಾವು ಬೇರೆ ಯಾವ ಕೆಲಸಕ್ಕೂ ಹೋಗೋದಿಲ್ಲ. ಕೂಲಿ ಕೆಲಸಕ್ಕಂತ ಹೋಗಿ ಅಭ್ಯಾಸ ಇರೋದಿಲ್ಲಲ್ಲ, ಹಾಗೆ ಹೋಗೋಕ್ಕಾಗೋದಿಲ್ಲ. ಮನೆ ಹತ್ರನೇ ಕೂತಿ ಕೆಲಸ ಮಾಡೋದು. ಹಿಂದಿನ ಕಾಲದಲ್ಲೆಲ್ಲ ಬಟ್ಟೆ ಒಣಗಿಸಲು ವಾರಗಟ್ಟಲೆ ಸಮಯ ಬೇಕಾಗ್ತಿತ್ತು. ಆಗ ಬಳಂಜಿಯ ಮೊರೆ ಹೋಗ್ತಿದ್ರು. ಅಗ್ಗಿಷ್ಟಿಕೆಗೆ ಇದ್ದಿಲು ತುಂಬಿ ಬೆಂಕಿ ಹಾಕಿ ಬಳಂಜಿ ಮುಚ್ಚಿ ಅದರ ಮೇಲೆ ಬಟ್ಟೆಗಳನ್ನು ಒಣಗಲು ಹಾಕ್ತಿದ್ರು. ಬಳಂಜಿ ದುಬಾರಿಯಾದ್ರೂ ಪ್ರಯೋಜನಕಾರಿ ವಸ್ತುವಾಗಿತ್ತು. ಪುರಾತನ ಕಾಲದಿಂದಲೂ ಬಟ್ಟೆ ಒಣಗಿಸಲು ಜನರು ಬಳಂಜಿಯನ್ನೇ ಬಳಕೆ ಮಾಡುತ್ತಿದ್ರು. ಎಲ್ಲರ ಮನೆಗಳಲ್ಲಿ 1-2 ಬಳಂಜಿ ಇದ್ದೇ ಇರ್ತಿತ್ತು. ಆದ್ರೀಗ ಕಾಲ ಬದಲಾದಂತೆ ಬಳಂಜಿಗಳು ಮಾಯವಾಗ್ತಿದೆ. ಮಾರುಕಟ್ಟೆಯಲ್ಲಿ ಬಳಂಜಿಗಳು ಲಭ್ಯವಿದ್ದರೂ ಬೇಡಿಕೆ ಸೃಷ್ಟಿಯಾಗ್ತಿಲ್ಲ. ಬಳಂಜಿಯ ಬದಲಿಗೆ ಬೇರೆ ಬೇರೆ ಉಪಕರಣಗಳು ಬಂದಿರೋದ್ರಿಂದ ಇವುಗಳ ಬಳಕೆ ಕಡಿಮೆಯಾಗ್ತಿದೆ. ಇದೇ ವೃತ್ತಿಯನ್ನು ನಂಬಿಕೊಂಡು ಬದುಕುತ್ತಿರುವ ಕುಟುಂಬಗಳು ಅತಂತ್ರವಾಗಿವೆ. ಹಿರಿಯರಿಗೆ ಇದನ್ನೇ ಮುಂದುವರಿಸಲು ಸಾಧ್ಯವಾಗ್ತಿಲ್ಲ. ಮಕ್ಕಳಿಗೆ ಆಸಕ್ತಿ ಇಲ್ಲ. ಇತ್ತ ಮಾರ್ಕೆಟ್ನಲ್ಲಿ ಬೇಡಿಕೆಯೂ ಇಲ್ಲ.
ಕಾಲ ಉರುಳಿದಂತೆ ಎಲ್ಲವೂ ಬದಲಾಗ್ತಿದೆ. ಮುಂದಿನ ತಲೆಮಾರಿನ ಮಕ್ಕಳಿಗೆ ಬಳಂಜಿಯನ್ನು ಚಿತ್ರದಲ್ಲಿ ತೋರಿಸಬೇಕಾದ ಸ್ಥಿತಿ ಬಂದರೂ ಆಶ್ಚರ್ಯವಿಲ್ಲ. ಕೊಪ್ಪ ಭಾಗದಲ್ಲಿ ಸುಮಾರು 17 ಕುಟುಂಬಗಳು ಬಳಂಜಿ ತಯಾರಿ ಮಾಡುತ್ತಿದ್ದವು. ಕುಟುಂಬದ ಹಿರಿಯರು ಕಾಲವಾದ ನಂತರ ಆ ಕೆಲಸವನ್ನು ಮುಂದುವರಿಸಲು ಅವರ ಮಕ್ಕಳು ಮನಸ್ಸು ಮಾಡಿಲ್ಲ. ಸದ್ಯ ಕೇವಲ 4 ಕುಟುಂಬಗಳು ಮಾತ್ರ ಈ ವೃತ್ತಿಯಲ್ಲಿದ್ದು, ಇನ್ನೆರಡು ವರ್ಷದಲ್ಲಿ ಅವರು ಕೂಡ ಬಳಂಜಿ ತಯಾರಿಕೆಗೆ ಗುಡ್ ಬೈ ಹೇಳಲಿದ್ದಾರೆ. ಹಾಗೆ ಆದಲ್ಲಿ ಶಾಶ್ವತವಾಗಿ ಬಳಂಜಿಗಳು ಕಣ್ಮರೆಯಾಗಲಿವೆ.